ಹಿರಿಯ ಶಾಸಕ ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಎಲ್ಲರೂ ಸಹ ಸಭೆ ಸೇರಿ ಡಿನ್ನರ್ ಸಭೆಯನ್ನು ಮಾಡಿದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕುಣಿಗಲ್ ರಂಗನಾಥ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ನಿನ್ನೆ ಬರ್ಡೇದಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ರಿ, ಏನೆಲ್ಲ ಚರ್ಚೆ ಆಯಿತು ಸರ್? ನಮ್ಮ ಹಿರಿಯ ಶಾಸಕರು ಬಾಲಕೃಷ್ಣ ಅವರು ಬರ್ಡೇ 28ಕ್ಕೆ ಇರೋದು. ಸೊ ಅವರೆಲ್ಲ ಹೊರಗಡೆ ಹೋಗ್ತಿದ್ರು. ಆ ಕಾರಣಾಂತರದಿಂದ ಒಂದು ಸ್ವಲ್ಪ ಅಡ್ವಾನ್ಸ್ ಬರ್ಡೇ ಪಾರ್ಟಿ ಮಾಡ್ದಂಗೆ ಆಯಿತು. ಸೊ ಅದ್ರ ಮಧ್ಯೆ ಸೇರಿದಾಗೆಲ್ಲ ಸ್ವಾಭಾವಿಕವಾಗಿ ನಮ್ಮ ಸರ್ಕಾರ, ನಮ್ಮ ಬಜೆಟು, ನಮ್ಮ ಒಂದು ರಾಜಕೀಯದ ಬೆಳವಣಿಗೆಗಳು ಮತ್ತು ಜನರ ನಿರೀಕ್ಷೆ, ಮೊನ್ನೆ ನಡೆದಂಥ ಯುವಕರ ಒಂದು ಅಪೇಕ್ಷೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಂತೂ ಸಹಜ. ಈಗ ನಾವು ಕೇಳ್ತಾ ಇದ್ದೀವಿ, ಸರ್ಕಾರದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬೇಕಾದಂಥ ಅಭಿವೃದ್ಧಿನ ಹೆಚ್ಚಿನ ಒತ್ತು ಕೊಡಬೇಕು. ನೀವು ಈ ಪ್ರೀ ಬಜೆಟ್ ಪೂರ್ವಭಾವಿಯಾದಂಥ ಸಮಸ್ಯೆಗಳಲ್ಲಿ ನಮ್ಮನ್ನೆಲ್ಲ ಕರೆಸಿ ಮಾತನಾಡಬೇಕು, ನಮ್ಮಲ್ಲಿರೋಂಥ ಸಣ್ಣ ಪುಟ್ಟ ಗೊಂದಲಗಳನ್ನು ನಿವಾರಣೆ ಮಾಡಬೇಕು ಅನ್ನೋದನ್ನು ನಾವು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಂದ ಆಗುತ್ತೆ ಅನ್ನೋದನ್ನು ಭಾವಿಸ್ಕೊಂಡಿದ್ದೇವೆ. ಅದರ ಜೊತೆಗೆ ಹೆಚ್ಚಿನದಾಗಿ ಮಹತ್ವ ಕೊಡುವಂಥದ್ದು ಯುವಕರಿಗೆ. ಅದು ಭಾಳಷ್ಟು ಉದ್ಯೋಗ ಸೃಷ್ಟಿ ಮಾಡೋಂಥ ಕೆಲಸ ನಮ್ಮ ಮೇಲಿದೆ. ಅದನ್ನು ಮಾಡಬೇಕು ಅನ್ನೋದನ್ನು ನಾವು ಒತ್ತಾಯ ಕೊಟ್ಟು ಸರ್ಕಾರದಲ್ಲಿ ಇರೋವಂಥದ್ದನ್ನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮುಂದೆ ಇಡ್ತೇವೆ. ಪ್ರೀ ಬಜೆಟ್ ಮೀಟಿಂಗಲ್ಲಿ ನಿಮ್ಮನ್ನು ಕರೆದು ಮಾತಾಡೇ ಇಲ್ವಾ ಸರ್ ಇಲ್ಲಿವರೆಗೂ? ನಾವೇ ಹೋಗಿ ಕೆಲವನ್ನ ಪ್ರೆಸೆಂಟ್ ಮಾಡಿದ್ದೀವಿ, ಇನ್ನು ಸ್ವಲ್ಪ ಕರೆಸ್ತೀವಿ ಅಂತ ಹೇಳಿದರೆ ನಾವು ಕಾಯ್ತಾ ಇದ್ದೀವಿ. ನಿನ್ನೆ ಸಭೆ ಸೇರಿದಂಥ ಶಾಸಕಗಳು ಎಲ್ಲರದಲ್ಲಿ ಕೆಲವರ ಅಭಿಪ್ರಾಯ ಹೈಕಮಾಂಡನ್ನು ಭೇಟಿ ಮಾಡೋಣ ಅನ್ನೋ ಒಂದು ಮಾತಿರುವಂಥದ್ದು. ಆ ಥರದ್ದು ಏನಾದರೂ ಚಿಂತನೆ ಇದೆಯಾ? ಅದನ್ನೆಲ್ಲ ನಿಮ್ಮ ಮುಂದೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಸುಮ್ಮನೆ ನಾನು ತುಂಬ ಚಿಕ್ಕವನಾಗ್ತೀನಿ. ಆ ವಿಚಾರಗಳು ಏನೇ ಇದ್ರೂ ಹೈಕಮಾಂಡ್ಗೆ ಹೇಳೋಂಥದ್ದನ್ನು, 4 ಗೋಡೆ ಮಧ್ಯೆ ಹೇಳೋಂಥದ್ದನ್ನು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನ ಹೇಳ್ಬೋದು. ಬಹಿರಂಗವಾಗಿ ಆಗದೆ ಇದ್ರು, 4 ಗೋಡೆಗಳ ಮಧ್ಯೆ ಆಗದಿದ್ರು ಹೈಕಮಾಂಡ್ ಮುಂದೆ ಆ ಮಾತುಗಳನ್ನು ಹೇಳ್ತೀರಾ? ನಾನು ಅದನ್ನು ಮಾತಾಡ್ಲಿಕ್ಕೆ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿ ಏನಾದರೂ ಇದ್ದೀರಾ? ಅಫ್ಕೋರ್ಸ್, ಡೆಫಿನೆಟ್ಲಿ ಒಳ್ಳೆ ಸುದ್ದಿಯನ್ನ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನೋದನ್ನು ಭಾವಿಸ್ತೇನೆ ನಾನು. ಈಗ ಉದಯ ಕದಲೂರು ಅವರು ಹೇಳ್ತಾ ಇರುವಂಥದ್ದು, ನಾವು 50-60 ಜನ ಶಾಸಕರಿದ್ದೀವಿ, ಆದಷ್ಟು ಬೇಗ ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಮಾಡ್ತೀವಿ, ಒಂದು ಬಡ್ಜೆಟ್ಗೂ ಮುಂಚಿತವಾಗಿ ಒಂದು ಸ್ಪಷ್ಟತೆ ಸಿಗಲಿ, ಸಿದ್ದರಾಮಯ್ಯನವರು ಮುಂದುವರಿತಾರೋ ಅಥವಾ ಬದಲಾವಣೆ ಮಾಡ್ತಿರೋ ಅನ್ನೋ ಒಂದು ಬೇಡಿಕೆ ನೀಡಲಿಕ್ಕೆ ನಾವು ಮುಂದಾಗ್ತಾ ಇದ್ದೀವಿ, 50-60 ಜನ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಅವರು ವೈಯಕ್ತಿಕ ಭಾವನೆಗಳನ್ನು ಹೇಳಿದ್ದಾರೆ. ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಿನ್ನೆನೂ ಸಹ ನೀವು ಬಹಳಷ್ಟು ಜನ ಶಾಸಕರು ಸೇರಿದ್ರಿ. ಈ ಮೊದಲು ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯನವರು ಅವರು ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ರು. ನಿನ್ನೆ ಸೇರಿದ್ದು ಶಕ್ತಿ ಪ್ರದರ್ಶನನ ಅಂತ? 140 ಜನ ಶಾಸಕರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆ ಇದ್ದಾರೆ. ಸೊ ಅದ್ರ ಬಗ್ಗೆ ಯಾವುದೇ ಸಂಶಯ ಬೇಡ. ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಸಾಹೇಬರು ಇಡೀ ಒಂದು ಜಗತ್ತಿಗೆ, ಇವತ್ತು ಭಾರತ ದೇಶಕ್ಕೆ ಯಾವುದೇ ಒಂದೇ ಒಂದು ಎಕರೆ ಲ್ಯಾಂಡನ್ನ ಟ್ರಾನ್ಸ್ಫರ್ ಮಾಡೋದಲ್ಲೇ ರೈತರ ಜೊತೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಸೋಲಾರ್ ಪಾರ್ಕ್ ಪಾವಗಡಲ್ಲಿ ಮಾಡಿರೋದಂತೆ 2000 ಮೆಗಾವ್ಯಾಟು ಒಂದು ಇತಿಹಾಸ. ಅದರಂತೆ ಇವತ್ತು ಬೆಂಗಳೂರಿನ ಅಭಿವೃದ್ಧಿಲಿ ದಿಟ್ಟವಾದಂಥ ನಿರ್ಧಾರಗಳನ್ನು 1 ಲಕ್ಷ ಕೋಟಿಯಷ್ಟು ಇವತ್ತು ಮಾಡ್ತಾ ಇರೋದು ಒಂದು ದೊಡ್ಡ ಸಾಧನೆ. ಸೊ ಹಾಗಾಗಿ ಅವ್ರು ಹಿಡ್ದಿದ್ದ ಕೆಲಸಗಳೆಲ್ಲ ಮಾಡ್ತಾರೆ ಅನ್ನೋದೊಂದು ಇತಿಹಾಸ ಇದೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ ರೀತಿ ಅವ್ರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಎಲ್ಲ ಶಾಸಕರಿಗೂ ಅವರ ನಾಯಕತ್ವ ಬೇಕಾಗಿದೆ. ಅವರು ಬೇಕು ಅಂತ ಭಾವನೆಗಳನ್ನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅವ್ರ ನಾಯಕತ್ವದ ಮೇಲೆ ಸಾಕಷ್ಟು ಜನರಿಗೆ ವಿಶ್ವಾಸ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಸಹ ಡಿ ಕೆ ಶಿವಕುಮಾರ್ ಅವರು CM ಆಗಲೇಬೇಕು ಅನ್ನೋ ಒಂದು ಬೇಡಿಕೆಯನ್ನು ಮಾಡ್ತಾ ಇರುವಂಥದ್ದು. ತಾವೇನು ಹೇಳ್ತೀರಿ? ನೋ ಕಾಮೆಂಟ್ಸ್. ನಾನು ಅದ್ರ ಬಗ್ಗೆ ರೆಸ್ಪಾಂಡ್ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ, ನೀವೇನು ಕೇಳಲ್ವಾ ಅಂತ? ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಶ್ರಮ, ಅವರ ಪರಿಶ್ರಮ, ಅವರ ಹೋರಾಟದ ಬಗ್ಗೆ ಯಾರೂ ಡಿಸ್ಪ್ಯೂಟ್ ಇಲ್ಲ ರೀ. ಎಲ್ಲರಿಗೂ ಗೊತ್ತಿರೋಂಥದ್ದು ಅವ್ರ ಅರ್ಹತೆ ಇದೆ ಅನ್ನೋದನ್ನ ಬಗ್ಗೆ ನಾನು ಅವತ್ತಿಂದನೂ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಮುಂದಿನ ಮಾತುಗಳೆಲ್ಲ ನಾವು ನಿಮ್ಮ ಮುಂದೆ ಮಾಡಿ ಅದನ್ನು ನಮ್ಮ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಹೈಕಮಾಂಡ್ ಅವರು ಕೊಟ್ಟಿರೋಂಥ ಮಾರ್ಗದರ್ಶನಕ್ಕೆ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನು ಎಲ್ಲಿ ನಾವು ಮಾತಾಡಬೇಕು ಅದನ್ನು ಮಾತನಾಡ್ತೇವೆ ನಾವು. ಕೊನೆಯ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ ಬಳಿಕ ಎಲ್ಲೋ ಒಂದು ಕಡೆ ಆದಷ್ಟು ಬೇಗ ಒಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ದಲಿತ CM ಬೇಡಿಕೆ ಕೇಳಿ ಬರ್ತಾ ಇರುವಂಥದ್ದು ಸರ್. ಅಫ್ಕೋರ್ಸ್, ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಅವಕಾಶಗಳನ್ನು ಕರ್ನಾಟಕ ಸರ್ಕಾರ ಮಾಡುತ್ತೆ ಅನ್ನೋದನ್ನ ಬಹಳಷ್ಟು ಬಲಿಷ್ಠವಾಗಿ ಚಿಂತನೆ ಮಾಡೋಂಥ ಕರ್ನಾಟಕ ಜನತೆ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಡ್ಡಗಾಲು ಹಾಕ್ಲಿಕ್ಕೆ ದಲಿತ CM ಬೇಡಿಕೆ ಬಂತ ಅಂತ ನಾನು ಅದನ್ನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರಿಗೂ ಒಂದು ದಲಿತ CM ಅವ್ರಿಗೂ ಅವಕಾಶ ಕೊಡೋಂಥದ್ದು ಏನು ತಪ್ಪಿದೆ ಅನ್ನೋದನ್ನ ನಾನು ಕೇಳ್ತೇನೆ. ನಿಮಗೆ ತಪ್ಪಿಲ್ಲ ಸರ್, ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವಾಗ ಅಂತ? ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಅಬೌಟ್ ದಟ್. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ.
ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.